ಇದ್ದಾರೆ ನಿಮ್ಮನ್ನ ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಥಿಯೇಟ್ರಲ್ಲೂ ಎಂಜಾಯ್ ಮಾಡೋದು ಫ್ರೆಂಡ್ಸ್ ಎಲ್ಲ ಖುಷಿ ಪಡ್ಬಿಟ್ಟಿದ್ದಾರೆ ಫಸ್ಟ್ ಸಿನಿಮಾ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಹೇಗೆ ಅನಿಸ್ತಾ ಇದೆ ಖುಷಿ ಮೇಡಮ್ ಖುಷಿ ಆಗುತ್ತಲ್ವಾ ನಮ್ಗೇನಿದ್ರು ಯಾವತ್ತಿದ್ರು ನಮ್ಮ ಜನಗಳು ಅವ್ರದ್ದು ಖುಷಿ ಅವ್ರ ಚಪ್ಪಾಳೆ ಸಿಕ್ಕಿದ್ರೆ ನಮಗೆ ಖುಷಿ ನಾವೇನು ಕಷ್ಟಪಟ್ಟಿರ್ತೀವಿ ಇಲ್ಲ ಏನು ನಾವು ಕೆಲಸ ಮಾಡಿರ್ತೀವಿ ಅದರಲ್ಲಿ ಇವ್ರದ್ದೆಲ್ಲ ಒಂದು ವಿಜಿಲು ಒಂದು ಕಿರ್ಚಾಟದಲ್ಲೇ ಎಲ್ಲ ಮರ್ತೋಗಿರುತ್ತೆ ಮೇಡಮ್ ಹೈಲೈಟ್ ಆಗಿದೆ ಸಿಕ್ಕಾಪಟ್ಟೆ ಡೈಲಾಗ್ಗಳು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹಾಗೆ ಡೈಲಾಗು ಬೆಂಕಿ ಬೆಂಕಿ ತರ ಇತ್ತು ನಿಮ್ಗೆ ಈಗ ಮಜಾ ಬಂತು Waiting for part 2. ನಮ್ಮ ಡೈರೆಕ್ಟರ್ ಮ್ಯಾಮ್ ಅದು ಆ್ಯಕ್ಚುಲಿ ನಮ್ಮ ನಿರ್ದೇಶಕರು 6 ಅಡಿ ಕಟೌಟ್ಗೆ ಬಿಲ್ಡಪ್ ಕೊಟ್ಟೆ ಮಾಡಿದ್ದಾರೆ ಚೆನ್ನಾಗಿ ಹಾಗೆ ನಾ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿ ತುಂಬ ಎಂಜಾಯ್ ಮಾಡಿದೆ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ದೊಡ್ಡ ಹಬ್ಬ ನಾನು ನೋಡಿರೋದು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಸಿನಿಮಾನ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವೊಂದು ನಮ್ಮ ಒಂದು ಇಮ್ಯಾಜಿನೇಷನಲ್ಲಿ ಸಿನಿಮಾ ಮಾಡಿದ್ವಿ ಆಡಿಯನ್ಸ್ ಅದನ್ನು ಒಳಗಡೆ ಯಾವ ಥರ ಫೀಲ್ ಮಾಡಿದ್ರು ಅದಂತೂ ನನಗೆ ತುಂಬ ಇಷ್ಟ ಆಗೋಯ್ತು ಒಂದೊಳ್ಳೆ ಸಿನಿಮಾ ಕೊಡಬೇಕು ಅಂದ್ಕೊಂಡಿದ್ವಿ ಆ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀವಿ ಆಡಿಯನ್ಸ್ ಎಲ್ಲ ಇಷ್ಟಪಟ್ಟಿದ್ದಾರೆ ಸಾಂಗ್ಸ್ ಎಲ್ಲ ಇಷ್ಟಪಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನನಗೂ ತುಂಬ ಖುಷಿ ಆಯಿತು ಸೊ ಫೀಲಿಂಗ್ ಹ್ಯಾಪಿ ನಾನು ಆ್ಯಕ್ಚುಲಿ ಚಂದ್ರದ್ರೋಣ ರಹಸ್ಯ ಇನ್ನೂ ತುಂಬ ಇದೆ ಸ್ವಲ್ಪ ತುಣುಕು ಮಾತ್ರ ತೋರಿಸಿದ್ದೀವಿ ಮುಂದಿನ ಭಾಗದಲ್ಲಿ ಅದನ್ನು ಡೀಟೇಲಾಗಿ ತೋರಿಸ್ಬೇಕು ಅಂತ ಆಸೆ ಇದೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಹಾಗೆ ಎಲ್ಲ ಕನ್ನಡ ಜೊತೆ ಹೇಳೋದಿಷ್ಟೇ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀವಿ ಜನನೂ ಇಷ್ಟಪಟ್ಟಿದ್ದಾರೆ ನೀವು ಬಂದು ಸಿನಿಮಾ ನೋಡಿ ನಿಮ್ಮ ರಿವ್ಯೂ ಏನು ಅಂತ ಒಂದು ಕಮೆಂಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಹೇಗೆ ಅನ್ನಿಸ್ತು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಖುಷಿ ಆಯಿತು ಮ್ಯಾಮ್ ನನಗೆ ಫಸ್ಟ್ ಡೇ ಫಸ್ಟ್ ಶೋ ಇಷ್ಟು ಜನದ ಮಧ್ಯೆ ನೋಡಿ ನಿಜವಾಗ್ಲೂ ಸ್ಟಾರ್ಟಿಂಗ್ ಎಕ್ಸೈಟೆಡ್ ಆಗಿದ್ದೆ ಭಯ ಆಗ್ತಿತ್ತು ಬಟ್ ಸಿನಿಮಾ ನೋಡಿದ್ಮೇಲೆ ತುಂಬ ಖುಷಿ ಆಗ್ತಿದೆ ಸ್ವಲ್ಪ ಎಮೋಷನ್ಸು ಆಯಿತು ನನಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಗ್ತಿದೆ ಮ್ಯಾಮ್ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ ನೀವೆಲ್ಲ ನಮ್ಮ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ದು ನಂಗೆ ಇನ್ನೂ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನಮ್ಮ ಹಚ್ಚೆ ಸಿನಿಮಾ ನಾನು ಪ್ರತಿ ಸಲ ಇದನ್ನೇ ಹೇಳ್ತಾ ಇದ್ದೆ ಅದೆಲ್ಲ ನಮ್ಮ ಫಸ್ಟು ಮೀಟ್ನಲ್ಲಿ ಪ್ರೆಸ್ ಮೀಡಿಯಾದಲ್ಲಿ ನಾನು ಹೇಳಿದ್ದು ಒಂದೇ ಇದು ನಮ್ಮ ಕನಸಿನ ಕೂಸು ಅಂತ ಹೇಳಿದ್ದೆ ನಾನು ಅದು ಹೌದು ಎಲ್ಲರ ಪ್ರತಿಶ್ರಮ ಇದೆ ಇದರಲ್ಲಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಆ್ಯಕ್ಟರ್ಸ್ ಆಗಿರ್ಬೋದು ಕೋ ಆರ್ಟಿಸ್ಟ್ ಆಗಿರ್ಬೋದು ಎಲ್ಲರೂ ತುಂಬ ಪ್ರತಿಶ್ರಮ ಇದೆ ಆ ಪ್ರತಿಶ್ರಮ ಏನಾಗಿದೆ ಇವತ್ತು ಹೊರಬಂದಿದೆ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದನ್ನು ನೀವು ಎಲ್ಲಿ ತೊಗೊಂಡು ಹೋಗ್ತೀರಾ ಅಂತ ಅದು ನಿಮಗೆ ಬಿಟ್ಟಿದ್ದು ಆ ಮಗುನ ನಾವು ಹುಷಾರಾಗಿ ಜೋಪಾನ ನಿಮ್ಮ ಹತ್ರ ಹಾಕಿದ್ದೀವಿ ನಿಮ್ಮ ಮಡ್ಲಿಗೆ ಅದು ನಮಗೆ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತೀರಾ ಅಂತ ಭಾವನೆ ನಮಗಿದೆ ಸೊ ಎಕ್ಸ್ಪೆಷಲಿ ನನ್ನ ಪಾತ್ರ ಆ್ಯಸ್ ಎ ಹೀರೋಯಿನ್ ಆಗಿ ಒಂದು ಸೋನಿ ಅನ್ನೋ ಪಾತ್ರನ ನನಗೆ ಕೊಟ್ಟಿದ್ರು ನಾನು ಅದನ್ನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫುಲ್ ನಾನು ಕೊಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ಸೊ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಇಂಪ್ರೆಸ್ ಇತ್ತು ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಜನಗಳ ಮಧ್ಯೆ ಅದರಲ್ಲೂ ಕ್ಲೈಮ್ಯಾಕ್ಸ್ ಶಾರ್ಟ್ಸ್ ನನಗೆ ಯಾವಾಗ ನಾನು ಅದು ಚಾಕು ತಗೊಳ್ಳೋ ಟೈಮಲ್ಲಿ ಆಡಿಯನ್ಸ್ ಲೈಕ್ ನನಗೆ ಸೋನಿ ಬೇಡ ಅಂತ ಸೊ ಅದೆಲ್ಲ ಒಂದು ಇಟ್ಸ್ ಬೆಸ್ಟ್ ಮೂಮೆಂಟ್ ನನಗೆ ಫಸ್ಟ್ ಡೇ ಫಸ್ಟ್ ಶೋ ಎಕ್ಸಾಕ್ಟ್ಲಿ ಅದೊಂದು ಜೋಶ್ ಇರುತ್ತಲ್ಲ ಮ್ಯಾಮ್ ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಈಗ ಆಡಿಯನ್ಸ್ ಮನಸ್ಸಲ್ಲಿ ಆ ಸೋನಿ ಅನ್ನೋ ಪಾತ್ರ ಕೂತಿದೆ ಅಂತ ಸಸ್ಪೆನ್ಸ್ ಎಕ್ಸಾಕ್ಟ್ಲಿ ಆ ಪಾತ್ರ ಈಗಲೇ ರಿವೀಲ್ ಮಾಡ್ತಾ ಇಲ್ಲ ಸೊ ಪಾರ್ಟ್ 2ಗೆ ಕನ್ವೆ ಆಗುತ್ತೆ ಎನಿವೇಸ್ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಮೇನ್ಲಿ ಚಂದ್ರದ್ರೋಣ ರಹಸ್ಯ ಬಗ್ಗೆ ಹಾಗೆ ಉಳಿಸಿದ್ದೀರಾ ಸೊ ಕಥೆ ಚೆನ್ನಾಗಿ ತಗೊಂಡು ಹೋಗಿದ್ದೀರಾ ಆ್ಯಂಡ್ ಮ್ಯೂಸಿಕ್ ಎಲ್ಲರಿಗೂ ತುಂಬ ಇಷ್ಟವಾಗಿದೆ ಈ ರೆಸ್ಪಾನ್ಸ್ ನೋಡಿ ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಈ ಥರ ರೆಸ್ಪಾನ್ಸ್ ಸಿಗತ್ತೆ ಅಂತ ಅಪೇಕ್ಷೆ ಪಟ್ಟಿದ್ವಿ ಅದೇ ರೀತಿ ಸಿಕ್ಕಿದೆ ಇನ್ನು ಮುಂದೆ ನಮ್ಮ ಜನ ಹೀಗೆ ಮುಂದೆ ಕರ್ಕೊಂಡು ಹೋದರೆ ಇದರದ 2ನೇ ಭಾಗ ಕೂಡ ಹಾಗೆ ಬರುತ್ತೆ ಚಂದ್ರದ್ರೋಣ ರಹಸ್ಯ ನೆಕ್ಸ್ಟ್ ಭಾಗ ಇನ್ನು ದೊಡ್ಡದಾಗಿದೆ ಸಿನಿಮಾ ನೋಡಿದಾಗ ಎಲ್ಲರೂ ಹೊಸಬ್ರು ಸೊ ಆ ಹೊಸತನ ಇಟ್ಕೊಂಡು ಒಂದು 2-1/4 ಗಂಟೆ ಕಾಲ ಜನನ ಕೂರಿಸ್ಬೇಕು ಅನ್ನೋದೇ ಚಾಲೆಂಜ್ ಒಬ್ಬ ಕಂಪೋಸರ್ಗೆ
ಸೊ ಇಟ್ ವಾಸ್ ಅ ವೆರಿ ಗುಡ್ ಚಾಲೆಂಜ್ ನಮಗೆ ಕೆಲಸ ಮಾಡಿ ಜನನ ಕೂರ್ಸೋಕ್ಕೆ ಗ್ರಿಪ್ಪಿಂಗ್ ಆಗಿ ಸ್ಟೋರಿ ಇಡೋದಕ್ಕೆ ಒಂದೊಳ್ಳೆ ಸ್ಕೋಪ್ ಇತ್ತು. ಅದರಿಂದ ಚೆನ್ನಾಗಿ ಆಗಿದೆ ಅನ್ಸತ್ತೆ. ಜನ ನೋಡಿ ಇನ್ನೂ ಅದ್ರ ಬಗ್ಗೆ ಹೇಳಬೇಕು. ಇನ್ನೂ ಅದ್ದೂರಿಯಾಗಿರುತ್ತೆ, ಇದಕ್ಕಿಂತ ಅದ್ದೂರಿಯಾಗಿರುತ್ತೆ.